ಶಿವರಾಮ್ ಕಾರಂತರು ಬಹಳ ಪ್ರವಾಸ ಪ್ರಿಯರು. ಅವರು ಯುರೋಪಿಗೆ ಹೋಗಿ ಬಂದ ನಂತರ ಬರೀತಾರೆ ತಮ್ಮ ಕೃತಿಯಾದಂಥ ಹುಚ್ಚು ಮನಸ್ಸಿನ 10 ಮುಖಗಳು. ಈ ಕೃತಿಯಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ. ನನಗೆ ನನ್ನ ಜಿಲ್ಲೆ ಅಂದರೆ ಅಭಿಮಾನ. ಊರಿನ ಗುಡ್ಡ, ಕಾಡು, ನದಿ, ಕಡಲುಗಳು, ಮಳೆಗಾಲದ ಹಸಿರು ನೀಲಗಳಿಂದ ತುಂಬಿದಾಗಲಂತೂ ಸ್ವರ್ಗ ಸಮಾನವೆಂದೇ ತಿಳಿದವನು ನಾನು. ನಮ್ಮ ಮಲೆನಾಡನ್ನು ಬಿಟ್ಟು ಬಯಲುಸೀಮೆಗೆ ಹೋದರೂ ಸಂತೋಷವಾಗುವುದಿಲ್ಲ. ಅಂಥ ಚೆಲುವು ಯುರೋಪಿನಲ್ಲಿ ಇರಲಾರದು ಎನಿಸಿ ಹೋದ ನನಗೆ ಆಶ್ಚರ್ಯವಾಯಿತು. ಇದೇ ಚೆಲುವು ಅಲ್ಲಿ ಇಲ್ಲ ಎಂಬುದೇನೋ ನಿಜ. ಆದರೆ ಅಲ್ಲಿನ ಸಮಶೀತೋಷ್ಣ ವಲಯದ ಚೆಲುವಾಗಲಿ ಶೀತ ವಲಯದ ದೃಶ್ಯಗಳಾಗಲಿ ನಮ್ಮಲ್ಲಿ ಇಲ್ಲ. ಪಶ್ಚಿಮ ಯುರೋಪನ್ನು ನಾನು ಸಂದರ್ಶಿಸಿದ ಸಮಯ ವಸಂತ ವೈಶಾಖ ಋತುಗಳ ಕಾಲವಾಗಿತ್ತು. ಇಂಗ್ಲೆಂಡಿನಂಥ ನಾಡು, ಅದರ ಗುಡ್ಡಗಾಡುಗಳು, ಹಸಿರು ಹೆಜ್ಜೆ ತುಂಬಿದ್ದ ಕಾಲವದು. ಇಟಲಿಯ ಕೆಲವೇ ಭೂಭಾಗಗಳನ್ನು ಬಿಟ್ಟರೆ ಯುರೋಪಿನಲ್ಲಿ ನಿಸರ್ಗದ ಚೆಲುವಿಗೆ ಎಲ್ಲಿಯೂ ಬರಗಾಲವಿಲ್ಲ. ಇನ್ನು ಹಲವು ಸರೋವರಗಳ ನಿಲಯವಾಗಿರುವ ಸ್ವೀಡನ್ನು, ಹಿಮ ಸರೋವರ ಅರಣ್ಯ ಮತ್ತು ಪರ್ವತಗಳಿಂದ ತುಂಬಿರುವ ನಾರ್ವೆ ಮತ್ತು ಸ್ವಿಟ್ಜರ್ಲ್ಯಾಂಡ್ ದೇಶಗಳನ್ನು ನೋಡಿದರೂ ಅವು ಅತ್ಯಂತ ಮನೋಹರವಾಗಿ ನನಗೆ ಕಾಣಿಸಿದವು. ಇನ್ನೊಂದು ಮುಖ್ಯವಾದ ವ್ಯತ್ಯಾಸವಿದೆ. ಆ ದೇಶದ ಜನಗಳಲ್ಲಿ ನಿಸರ್ಗವನ್ನು ಕುರಿತಾದ ಮೋಹವಿದೆ, ಪ್ರಜ್ಞೆ ಇದೆ. ಅಂಥ ಪ್ರಜ್ಞೆಯನ್ನು ನನ್ನ ನಾಡಿನಲ್ಲಿ ನಾನು ಕಾಣಬಲ್ಲೆನೆ. ಯಾವ ಚೆಲುವಿನ ಮೂಲೆಗೂ ರಜಾದಿನಗಳಲ್ಲಿ ಹೋಗಿ ಸಮಯ ಕಳೆಯುವ ಹವ್ಯಾಸ ಅವರಲ್ಲಿದೆ. ಹೋದ ತಾವುಗಳನ್ನು ಅವರು ಹೊಲಸಾಗಿ ಮಾಡುವುದೂ ಇಲ್ಲ. ನಮಗೆ ಅಂಥ ಸೌಂದರ್ಯದ ಬಾಯಾರಿಕೆಯೇ ಇದ್ದಂತಿಲ್ಲ ಅಂತ ಶಿವರಾಮ್ ಕಾರಂತರು ಹೇಳ್ತಾರೆ. ನೋಡಿ, ನಮ್ಮಲ್ಲಿ ಇವಾಗಲೂ ಕೂಡ ಯಾವುದಾದ್ರೂ ನಮ್ಮ ಪ್ರವಾಸಿ ತಾಣಗಳಿಗೆ ಹೋದ ಸಂದರ್ಭದಲ್ಲಿ ಎಷ್ಟೋ ಮಂದಿ ಅಲ್ಲಿನ ಸೌಂದರ್ಯವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ತ್ಯಾಜ್ಯವನ್ನು, ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವಂಥದ್ದು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಎಷ್ಟೋ ಕಡೆ ಇವತ್ತು ಪ್ರವಾಸೋದ್ಯಮದ ಹೆಸರಲ್ಲಿ ಪ್ರವಾಸಿಗರು ಹೋದಾಗ ಆ ಕ್ಷೇತ್ರಗಳಲ್ಲಿ, ಅಲ್ಲಿನ ತಾಣಗಳಲ್ಲಿ ಜನರಿಗೆ, ಸ್ಥಳೀಯರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಪ್ರವಾಸಿಗರು ಎಲ್ಲೆಂದರಲ್ಲಿ ಕಸವನ್ನು ಬಿಸಾಡುವಂಥದ್ದು, ಗಲಭೆ ದಾಂಧಲೆಯನ್ನು ಮಾಡುವಂಥದ್ದು ಇತ್ಯಾದಿ ಗದ್ದಲವನ್ನು ಎಬ್ಬಿಸುವಂಥದ್ದು. ಇದರಿಂದಾಗಿ ಏನಾಗುತ್ತೆ ಅಂದರೆ ಪ್ರವಾಸೋದ್ಯಮದ ಕುರಿತಾದಂತಹ ಆ ಪ್ರಜ್ಞೆ ಕಳೆದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇಂಥದ್ದು ಆಗಬಾರ್ದು ಅನ್ನೋದನ್ನು ಶಿವರಾಮ್ ಕಾರಂತರು ಅಂದಿನ ಕಾಲದಲ್ಲಿ ಹೇಳಿದ್ರು ಅನ್ನೋದನ್ನು ಈ ಕೃತಿಯಲ್ಲಿ ನಾವು ಗಮನಿಸ್ಬೋದು.